ವಿಡಿಯೋನ ಆಲ್ರೆಡಿ ಎಲ್ಲರೂ ನೋಡಿದಿರ ಅಂತ ಅನ್ಕೊಂಡಿದೀನಿ. ಒಂದು ಮಕ್ಕಳು ಬಂದಿದ್ದಾರಲ್ಲ, ಒಬ್ರು ಹೆಣ್ಮಕ್ಳ ಬಗ್ಗೆ ಸರ್ ಕೇರ್ ಮಾಡಿಲ್ಲ. ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಬಂದು ಅಷ್ಟು ಜನರ ಹತ್ರ ಮಾತಾಡಕ್ಕಾಗಲ್ಲ ಅಂತ ಗೊತ್ತಾಗಲ್ವಾ ಅವ್ರಿಗೆ? ಅಟ್ಲೀಸ್ಟ್ ಮಾತಾಡಬೇಕಂತ ಗೊತ್ತಾಗಲ್ವಾ? ಅಲ್ಲ, ನೀವೊಬ್ರು ಕಿಚ್ಚ ಬಾಸ್ ಅಭಿಮಾನಿಯಾಗಿ ಈ ತರ ಮೀಡಿಯಾ ಮುಂದೆ ಮಾತಾಡ್ತಾ ಇರೋದು ನಿಜವಾಗ್ಲೂ ಅವ್ರಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ಈ ವರ್ಷ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟನೇ ಇರ್ಲಿಲ್ಲ. ಆಕ್ಚುಲಿ ಯಾಕಪ್ಪ ಅಂದ್ರೆ ಅವರು ಅಮ್ಮ ತೀರ್ಕೊಂಡಿದ್ರಿಂದ ಅವ್ರಿಗೆ ಇಷ್ಟನೇ ಇರಲಿಲ್ಲ. ಅದಕ್ಕೋಸ್ಕರನೇ ಅವರು ಹೊರಗಡೆ ಮೀಟ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆಲ್ಲ ಒಂದು ಲೆಟರ್ ಬರ್ತಿದ್ರು. ಅವ್ರು ಇರೋ ಪರಿಸ್ಥಿತಿಲಿ ಸೆಲೆಬ್ರೇಷನ್ ಮಾಡಿಸ್ಕೊಳ್ಳೋಕೆ ಹೊರಗಡೆ ಬಂದಿದ್ದೇ ಹೆಚ್ಚು. ಯಾಕಂದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅವರು ಹೇಳಿದ್ದಾರೆ, ಈ ತರ ಅಮ್ಮ ಇಲ್ದರೆ ನನ್ನ ಬರ್ತ್ಡೇ ಹೇಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಕೂಡ. ಅಭಿಮಾನಿಗಳಿಗೆ ನಿರಾಸೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಹೊರಗಡೆ ಬಂದು ಮೀಟ್ ಆಗಿದ್ರು. ಅದರಲ್ಲೂ ಬರ್ತ್ಡೇ ದಿನ. ಇವಾಗ ಸೆಲೆಬ್ರಿಟಿಗಳು ಹೊರಗಡೆ ಮಾಮೂಲಿ ಟೈಮಲ್ಲಿ ಸಿಕ್ಕಿದಾಗಲೇ ಫ್ಯಾನ್ಸ್ಗಳು ಬಿಡಲ್ಲ, ಅಷ್ಟೊಂದು ಜನ ಇರ್ತಾರೆ. ಇನ್ನು ಬರ್ತ್ಡೇ ಅಂತಂದಾಗ ಕೇಳ್ಬೇಕಾ, ಅಷ್ಟೊಂದು ಜನರ ಮಧ್ಯದಲ್ಲಿ ನಿನ್ನೇ ಬಂದು ಮಾತಾಡಿಸ್ಬೇಕು ಅಂತಂದಾಗ ಅವ್ರಿಗೆ ಆಗುತ್ತಾ? ಅದನ್ನ ನಾವುಗಳು ಫ್ಯಾನ್ಸ್ ಆದರೂ ಅರ್ಥ ಮಾಡ್ಕೋಬೇಕು, ಆಯ್ತಾ? ಅಟ್ಲೀಸ್ಟ್ ನೀವು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದೀರಾ. ಒಬ್ಬೊಬ್ರು ನೋಡು ಕೂಡ ಇರಲ್ಲ. ನಾನು ಕೂಡ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿಲ್ಲ. ಅಟ್ಲೀಸ್ಟ್ ನೋಡಿದೀರಾ, ಮಾತಾಡಿಸ್ಲೇಬೇಕು, ಅವ್ರು ನಮ್ಮ ಹತ್ರ ಬರಬೇಕಿತ್ತು, ಮಾತಾಡ್ಸ್ಬೇಕಿತ್ತು, ಸೆಲ್ಫಿ ಕೊಡಬೇಕಿತ್ತು ಅಂತ ನೀವು ಅನ್ಕೊಂಡ್ರೆ ಅಷ್ಟು ಜನರ ಮಧ್ಯದಲ್ಲಿ ನಿಮ್ಮ ಹತ್ರ ಬರೋಕ್ಕಾಗಲ್ಲ. ನಿಮ್ಮ ಹತ್ರ ಅಂತಲ್ಲ, ಯಾರ ಹತ್ರನೂ ಹೋಗೋಕ್ಕಾಗಲ್ಲ. ಅವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಬೋದು ಅಷ್ಟೇ. ಅದನ್ನ ಫ್ಯಾನ್ಸ್ಗಳಾದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಮೀಡಿಯಾ ಮುಂದೆ ಎಲ್ಲ ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಮೀಡಿಯಾದವ್ರು ಬಂದು ನಿಮ್ಮ ಹತ್ರ ಕ್ವಶನ್ಸ್ ಕೇಳ್ತಾ ಇರೋದಕ್ಕೂ, ನೀವು ಹತ್ಕೊಂಡು ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇರೋದಕ್ಕೂ ಸರಿಯಾಗಿದೆ. ಮಾತ್ರ ಫ್ಯಾನ್ಸ್ ತರನೇ ಇರೋಣ. ಅವ್ರಿಗೆ ಬೇಜಾರಾಗೋ ಥರ ಯಾವತ್ತೂ ನೆಟ್ಕೊಳಕ್ ಹೋಗ್ಬಾರ್ದು, ಆಯ್ತಾ? ಈ ವಿಡಿಯೋನ ಕಿಚ್ಚ ಫ್ಯಾನ್ಸ್ಗೆ ಮುಟ್ಟೋ ತನಕ ಶೇರ್ ಮಾಡಿ. ಅದ್ರಲ್ಲೂ ನೀವು ಹೆಣ್ಮಕ್ಳ ಹತ್ರ ಅಂತ ಹೇಳ್ತಾ ಇದ್ದೀರಾ. ಅವ್ರು ಯಾವತ್ತೂ ಕೂಡ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಿಲ್ಲ. ಅವರು ಅಂತ ಅಲ್ಲ, ಯಾರೇ ಸೆಲೆಬ್ರಿಟೀಸ್ ಆದ್ರೂ ಅಷ್ಟೇ ಹೆಣ್ಣು ಗಂಡು ಅನ್ನೋದು ಭೇದ ಭಾವ ಮಾಡಲ್ಲ. ಫ್ಯಾನ್ಸ್ ಅಂದ್ಮೇಲೆ ಫ್ಯಾನ್ಸ್ ಅಷ್ಟೇ. ಅವರಿಗೆ ಟೈಮ್ ಕೊಟ್ಟೆ ಕೊಡ್ತಾರೆ. ಅವ್ರ ಕೈಲಿ ಆಗಲಿಲ್ಲ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್.